ಅಲ್ಲ, ನಾನಿನ್ನೂ ವರದಿ ನೋಡಿಲ್ಲ. ನಮಗಿನ್ನೂ ಬಂದಿಲ್ಲ ಅದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಒಂದೇ ತಪ್ಪಾಗಿದೆ ಅಂತ ಹೇಳೋದು ಆ, ಆ, ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ಅದು ಸರಿ ಅಂತೇಳಿ. ಯಾವ ಅರ್ಥದಲ್ಲಿ ಜಸ್ಟಿಸ್ ಕುನ್ನಾ ಅವರು ಅದನ್ನ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದು ರಿಪೋರ್ಟನ್ನು ಓದಿದ್ಮೇಲೆ ನಾವೇನಾದರೂ ಹೇಳ್ಬೋದು. ಕಾರ್ಕಳ ಪರಶುರಾಮ್ ಥೀಮ್ ಪಾರ್ಕ್ ಪ್ರತಿಮೆ ಐತಲ್ಲ ಸರ್, ಅದು ಫೈಬರ್ದು ಅಂತ ಕಾಂಗ್ರೆಸ್ ನಾಯಕರೆಲ್ಲ ಆರೋಪ ಮಾಡಿದ್ರು. ನಿನ್ನೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಕಾರ್ಕಳ ಕೋರ್ಟ್ಗೆ. ಅದರಲ್ಲಿ ಅದು ಫೈಬರ್ದಲ್ಲ, ಹಿತ್ತಾಳೆದು ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ದೋಷಾರೋಪಣ ಪಟ್ಟಿಯಲ್ಲಿ ಸರ್. ಕಾಂಗ್ರೆಸ್ ಏನ್ ಆರೋಪ ಮಾಡಿತ್ತು ಅದು ಹಿನ್ನಡೆ ಆಗಿದೆ ಅಂತ. ಅಲ್ಲ, ನನಗೆ ಅದು ಸಂಪೂರ್ಣ ಮಾಹಿತಿ ತಗೊಳ್ಬೇಕು ನಾನು. ಯಾಕೆಂದ್ರೆ ಮಾಹಿತಿ ತಗೊಂಡ ಮೇಲೆ ಹೇಳ್ತೀನಿ. ಸಿಗಂದೂರು ಬ್ರಿಡ್ಜ್ ವಿಚಾರದಲ್ಲಿ ಸರ್ ಪ್ರೋಟೋಕಾಲ್ ಫಾಲೋ ಆಗಿಲ್ಲ ಅಂತ ಸಿಎಂ ಕೂಡ ಈಗ ವಾಪಸ್ ಲೆಟರ್ ಬರೆದಿರೋ. ಈಗ ಕ್ರೆಡಿಟ್ ವಾರ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಮಧ್ಯದಲ್ಲಿ ಹೆಸರಿಡೋದು ವಿಚಾರಕ್ಕೆ ಶುರು ಆಗುತ್ತೆ ಅನ್ನೋದು ಕುತೂಹಲ ಸರ್. ಅಲ್ಲ, ಅದು ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಸಂಬಂಧಪಟ್ಟ ಇಲಾಖೆ ಅವರು ತೀರ್ಮಾನ ಮಾಡಬೇಕು ಕೇಂದ್ರ ಸರ್ಕಾರದ ಜೊತೆಯಲ್ಲಿ. ಯಾಕೆಂದ್ರೆ ಯಾವುದೇ ಯೋಜನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನೇ ಮಾಡುತ್ತೆ ಅಂದ್ರೆ ಅದೊಂದು ಆ ಮಾತು ಬೇರೆ. ಈಗ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ಸ್ ಅನ್ನ ನಾವೇ ನ್ಯಾಷನಲ್ ಪ್ರಾಜೆಕ್ಟ್ಸ್ ಅಂತ ತಗೊಳ್ತೀವಿ ಅಂತ ಕೆಲವನ್ನ ಹೇಳಿದ್ದಾರೆ. ಆ ರೀತಿ ತಗೊಂಡಾಗ ಸಂಪೂರ್ಣವಾದಂಥ ಹಣ ಮತ್ತೊಂದು ಎಲ್ಲ ಅವರೇ ಕೊಡಬೇಕಾಗತ್ತೆ, ಕೆಲಸನೂ ಅವರೇ ಮಾಡಬೇಕಾಗತ್ತೆ. ಇಂಥ ಪ್ರಾಜೆಕ್ಟ್ಗಳು 60-40, 70-30 ಈ ರೀತಿ ಸ್ಟೇಟು ಸೆಂಟರು ಶೇರ್ನಲ್ಲಿ ಮಾಡ್ತಾರೆ. ನನಗೆ ಮಾಹಿತಿ ಇಲ್ಲ ಸಂಪೂರ್ಣ ಈ ಬ್ರಿಡ್ಜ್ ಕಟ್ಟುವಾಗ ಸಂಪೂರ್ಣ ಕೇಂದ್ರ ಸರ್ಕಾರದ ಹಣ ಇದೆಯಾ ಅಥವಾ ನಾವು ನಮ್ಮ ಪಾಲು ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಒಂದು ಯಾವುದೇ ಇದ್ರೆ ಒಂದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರನೇ ಯೋಜನೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರನ ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕಾಗಿದೆ. ಇದು ನಮ್ಮ ಫೆಡರಲ್ ಸ್ಟ್ರಕ್ಚರ್ ಇರೋದೇ ಹಾಗೆ. ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಆಡಳಿತ ಮಾಡಬೇಕು ಅನ್ನುವಂಥದ್ದೇ ಇರೋದು. ಅದನ್ನೇ ನಾವು ಒಕ್ಕೂಟದ ವ್ಯವಸ್ಥೆ ಅಂತ ಕರಿತೇವೆ. ಅದರಿಂದ ಏನೇ ಹೆಸರಿಡೋದಾಗ್ಲಿ ಅಥವಾ ಈ ಥರದ್ದೆಲ್ಲ ಕನ್ಫ್ಯೂಷನ್ ಆಗಬಾರ್ದು. ಅದನ್ನ ಸರಿಪಡಿಸೋದಕ್ಕೆ ರಾಜ್ಯ ಮತ್ತು ಕೇಂದ್ರ ಎರಡೂ ಕೂಡ ಪ್ರಯತ್ನ ಕೂಡ ಹೋಗಿಲ್ಲ. ಅಂದ್ರೆ ರಾಜ್ಯದಲ್ಲಿ ಆಗ್ತಿರುವಂತಹ 6 ದಶಕಗಳ ಕನಸು ಈಡೇರಿರೋದು ಸರ್. ಶಿಷ್ಟಾಚಾರ ಫಾಲೋ ಆಗಿಲ್ಲ ಒಂದ್ ಕಡೆ, ಅದು ಕೂಡ ನಮ್ಮವ್ರು ಯಾರಾದ್ರೂ ಸ್ಥಳೀಯ MLA ಕೂಡ ಹೋಗಿಲ್ಲ. ಇಲ್ಲ, ಕ್ರೆಡಿಟ್ ತಗೊಳ್ಳೋದು ಬೇರೆ ವಿಚಾರ. ಆದ್ರೆ ಶಿಷ್ಟಾಚಾರ ಅಂತೂ ಆಗ್ಬೇಕಲ್ವಾ. ಶಿಷ್ಟಾಚಾರ ಮುಖ್ಯಮಂತ್ರಿಗಳನ್ನ ಕರೀದೇನೇನೆ ಅಥವಾ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು, ನನಗೆ ಬೇರೊಂದು ಕಾರ್ಯಕ್ರಮ ಇದೆ, ಅದರಿಂದ ನೀವು 1-2 ದಿವಸ ಮುಂದಕ್ಕೆ ಹಾಕೊಳ್ಳಿ. ಏನು ಅದರಲ್ಲಿ ತೊಂದರೆ ಆಗ್ತಾ ಇತ್ತು ಗೊತ್ತಿಲ್ಲ ನನಗೆ. ಮಾನ್ಯ ಗಡ್ಕರಿ ಅವರು ಬಹಳ ಕ್ರಿಯಾಶೀಲ ಸಚಿವರು ಅಂತ ಹೇಳಿ ನಾವೆಲ್ಲ ಕೇಳಿದ್ದೇವೆ. ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಾಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾವೆಲ್ಲ ಕೇಳಿದ್ದೀವಿ. ನಮ್ಮ ರಾಜ್ಯಕ್ಕೂ ಕೂಡ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೀವಿ. ಉದಾಹರಣೆ ಮೈಸೂರು ಎಕ್ಸ್ಪ್ರೆಸ್ ವೇ ಕೊಟ್ಟಂತ ಸಂದರ್ಭ, ಇವೆಲ್ಲ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡೋದಕ್ಕೆ 1-2 ದಿವಸ ಮುಂದಕ್ಕಾಗುವಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಏನು ಹೇಳಕ್ಕಾಗುತ್ತೆ. ಸಚಿವರ ವಿರುದ್ಧ ಶಾಸಕರು ಏನೆಲ್ಲ ಆರೋಪ ಮಾಡಿದ್ದಾರೆ ಅದನ್ನ ಸಚಿವರ ಜೊತೆ ಸುರ್ಜೇವಾಲ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಸರ್. ನಿಮ್ಗೆ ಯಾವ ಬುಲಾವ್ ಕೊಡ್ತಾರೆ? ಇಲ್ಲ, ನಾನು ಲಾಸ್ಟ್ ಟೈಮ್ ಬಂದಾಗಲೇ ಕೇಳಿದ್ದೆ, ನಾನು ಬೇರೆ ವಿಷಯಕ್ಕೆ, ಇದಕ್ಕಲ್ಲ, ನಾನು ಬೇರೆ ವಿಷಯಕ್ಕೆ ಅವ್ರ ಜೊತೆ ಮಾತಾಡೋದಿತ್ತು, ಅದಕ್ಕೋಸ್ಕರ ಕೇಳಿದ್ದೆ. ಅವರು ಲಾಸ್ಟ್ ಡೇ ಸಮಯ ಆದರೆ ಬನ್ನಿ ನೀವು 10 ಗಂಟೆಗೆ ಅಂತ ಹೇಳಿದರು. ನಾನು ಊರಲ್ಲಿದ್ದೆ, ಹಾಗಾಗಿ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಈ ಬಾರಿ ಭೇಟಿ ಮಾಡ್ತೀನಿ ಹೇಳಿದ್ದಾರೆ, ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ, ಭೇಟಿ ಮಾಡ್ತೀನಿ. ಎಲ್ಲ ಮಂತ್ರಿಗಳನ್ನು ಅವ್ರೇನು ಕರೆದು ಮಾತಾಡಿಲ್ಲ. ಯಾರು ಕೆಲವು ಮಂತ್ರಿಗಳು ಹೋಗಿ ನಾವು ಭೇಟಿ ಮಾಡಬೇಕು ಅಂತ ಹೇಳಿದವ್ರನ್ನ ಮಾತಾಡಿದ್ದಾರೆ. ಏನ್ ನಡೆದಿದೆ ಒಳಗಡೆ ಮಂತ್ರಿಗಳ ಜೊತೆ ಏನ್ ಚರ್ಚೆ ನಡೆದಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳಿದ್ದಾರೆ, ಕೆಲವರು ಏನು ಹೇಳಿಲ್ಲ. ಶಾಸಕರ ಜೊತೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಮಾತಾಡಿದ್ದಾರೆ ಅಂತೇಳಿ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ನಿಮ್ಮ ಕ್ಷೇತ್ರದಲ್ಲಿ ಕಳೆದ 2 ವರ್ಷದಿಂದ ನೀವೇನೆಲ್ಲ ಕೆಲಸಗಳು ಮಾಡಿದ್ದೀರಿ, ಆಮೇಲೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆಗಳು, ಅದಕ್ಕೇನಾದರೂ ತಯಾರಿ ಮಾಡ್ಕೊಂಡಿದ್ದೀರಾ, ಈ ರೀತಿ ಕೇಳಿದ್ದಾರೆ ಅಂತ ಹೇಳಿ ಕೆಲವರು ಹೋಗಿ ಬಂದವರು ಹೇಳಿದರು. ಹಾಗಾಗಿ ಉದ್ದೇಶ ಏನು ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ವ್ಯಾಲ್ಯೂಯೇಷನ್ ನಡೀತಿದೆ ಸರ್ MLA ಗಳದ್ದು, ಮಿನಿಸ್ಟರ್ಗಳು? ಇಲ್ಲ, ಆ ರೀತಿ ಏನಿಲ್ಲ. ಹಂಗಿದ್ರೆ ಹೇಳೇ ಮಾಡ್ಬೇಕಲ್ಲ.
ಹಿಂದೆಲ್ಲ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹಿಂದೆಲ್ಲ ಎಸ್ ಎಂ ಕೃಷ್ಣ ಅವರು ಇದ್ದಂಥ ಕಾಲಕ್ಕೂ ಕೂಡ ಮಾಡಿದ್ದಾರೆ, ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ನಾವೆಲ್ಲ ರಿಪೋರ್ಟ್ಗಳು ಸಬ್ಮಿಟ್ ಮಾಡಿದ್ದು, ನಮ್ಮ ಇಲಾಖೆಗಳದ್ದು ರಿಪೋರ್ಟ್ಗಳನ್ನೆಲ್ಲ ಕೇಳಿದ್ರು, ಅದೆಲ್ಲ ಸಬ್ಮಿಟ್ ಮಾಡಿದ್ದು ಹೈಕಮಾಂಡಿಗೆ. ನಮ್ಮ ಬಡ್ಜೆಟ್ರಿ ಪ್ರೊವಿಷನ್ಸ್ ಏನಿದೆ, ನಮ್ಮ ಪ್ರೋಗ್ರಾಮ್ಸ್ಗಳೇನಿದ್ದಾವೆ ಮತ್ತು ಅದಕ್ಕೆ ಅನುಷ್ಠಾನ ಮಾಡಿರೋದು ಏನು ಅಂತೇಳಿ ಅವೆಲ್ಲ ಕೇಳಿದ್ರು, ಆಗ ಕೊಟ್ಟಿದ್ದು ನಾವು. ಈಗಲೂ ಸಚಿವರ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಹೈಕಮಾಂಡ್. ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ನಮ್ಮನ್ನೇನು ಆ ರೀತಿ ಕೇಳಿಲ್ಲ ಇಲ್ಲಿವರೆಗೂ. ಒಂದು ವೇಳೆ ಆ ರೀತಿ ಕೇಳಿದರೆ ಹೇಳೋರು ನಮಗೆ, ನಿಮ್ಮ ಇಲಾಖೆಯಲ್ಲಿ ಏನೆಲ್ಲ ಕೆಲಸ ಆಗಿದೆ ಕಳೆದ 2 ವರ್ಷದಿಂದ, ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳ್ಕೊಂಡಿದ್ದೋ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಅದೆಲ್ಲ ಕೊಡಿ ಅಂತ ಕೇಳೋರು. ಆ ಥರ ಏನೂ ಕಾಣಿಸ್ತಿಲ್ಲ. ನಾನು ಭೇಟಿ ಮಾಡಿದ ಮೇಲೆ ನಿಮಗೆ ತಿಳಿಸ್ತೀನಿ.